ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕ್ವಶನ್ ಪೇಪರ್ ಡಿಕೋಡಿಂಗ್ನ ಎರಡನೇ ವಿಡಿಯೋ ತಮಗೆಲ್ಲ ಸ್ವಾಗತ. ಮೊದಲ ವಿಡಿಯೋದಲ್ಲಿ ನಾವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಬರುತ್ತೆ ಹೋಮ್ವರ್ಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಹೈಲ್ಡಿಂಗ್ ಟಾಪಿಕ್ಕು. ಭಾಳಷ್ಟು ಬರೀ ಸರ್ ಹೀಗೆ ಪ್ರತಿಯೊಂದು ಸ್ಟೇಟ್ಗಳು ನೋಡೋಕ್ಕಾಗುತ್ತಾ? ದಯವಿಟ್ಟು ನೋಡಬೇಡಿ. ಪ್ರತಿಯೊಂದು ಸ್ಟೇಟ್ ಕ್ವಶನ್ ಪೇಪರ್ ಹೈಲಿ ಇಂಪಾಸಿಬಲ್ ಟು ಸಿ. ಬಟ್ ಒನ್ ಥಿಂಗ್ ಈಸ್ ಶೋರ್, ನೀವು ಪದೇ ಪದೇ ಓದಿದ ಪುಸ್ತಕಗಳನ್ನು ಓದೋದಕ್ಕಿಂತ, ಅಂದರೆ 2-3 ವರ್ಷ ಪ್ರಿಪ್ರೇಷನ್ ಆದವರು ಅಟ್ಲೀಸ್ಟ್ ಪ್ರತಿ ದಿವಸ ಒಂದು ವರ್ಷದನ್ನು ಒಂದು ಸ್ಟೇಟ್ ಕ್ವಶನ್ ಪೇಪರ್ ನೋಡೋದು ಬಹಳ ಉತ್ತಮವಾದ ನಡೆ. UPPSC ಫಾಲೋ ಮಾಡಿ, ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಒಂದು ಫಾಲೋ ಮಾಡಿ, ರಿಮೈನಿಂಗು ಎಲ್ಲ ಸ್ಟೇಟ್ಗಳು ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ. ಏನು ಕೆಲಸ ಇದೆ ಆಲ್ಮೋಸ್ಟ್ ಪ್ರತಿ ದಿವಸ ಒಂದು ಸ್ಟೇಟ್ ಕ್ವಶನ್ ಪೇಪರ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಜಸ್ಟ್ ಯು ಗೆಟ್ ಇನ್ಸೈಟ್ಸ್ ಫ್ರಮ್ ದಟ್. ಈಗ ನೋಡಿ, ತಮಿಳುನಾಡು ಕ್ವಶನ್ ಪೇಪರು ಹೇಗೆ ರಿಪೀಟ್ ಆಗುತ್ತೆ ಅಂತ ನಾನು 30 ವರ್ಷದ ಕ್ವಶನ್ ಪೇಪರ್ ನೋಡಿ ಅಂತಿಲ್ಲ. ಜಸ್ಟ್ ನೀವು ಎಕ್ಸಾಮ್ ಏನು ಪ್ರಿಪೇರ್ ಆಗ್ತಿರ್ತೀರಲ್ಲ ಅದರಿಂದ 1 ಇಯರ್ ಕ್ವಶನ್ ಪೇಪರ್ ನೋಡ್ಕೊಂಬನ್ನಿ. ಸೊ ಎಂದಿನಂತೆ ನಮ್ಮ ಹೈಲ್ಡಿಂಗ್ ಕ್ಲಾಸ್, ಕಮ್ಯುನಿಕೇಷನ್ ಆ್ಯಂಡ್ ಟೆಸ್ಟ್ ಸೀರೀಸ್ classes are going on. Interested people can use that benefit facility. ನಮ್ಮ ನಂಬರ್ 9620131843 ಇದೆ. ಫೈನ್. ಈಗ ಎರಡನೇ ವಿಡಿಯೋದಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಕ್ವಶನ್ ಪೇಪರ್ನ ಡಿಕೋಡ್ ಮಾಡ್ತಕ್ಕಂಥದ್ದನ್ನು ನೋಡ್ಬೋದು ನಾವೀಗ. ನೋಡಿ, ಇಲ್ಲಿ ಕೇಳಿದರೆ ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, 5ನೇ ಅನುಸೂಚಿ. ರಾಷ್ಟ್ರಧ್ವಜಕ್ಕೆ ಗೌರವ, ಇದು ಕಂಡು ಬರ್ತಕ್ಕಂಥದ್ದು ಮೂಲಭೂತ ಕರ್ತವ್ಯಗಳು. C4. ಓಕೆ, C4 ಒಂದಿದೆ ನೋಡಿ. ನಮ್ಮ ಸ್ಟೂಡೆಂಟ್ ಹೋಮ್ವರ್ಕ್ ಮಾಡಿದ್ದಾರೆ. ರಾಷ್ಟ್ರೀಯ ಗೌರವ ಕಾಯ್ದೆ 1971 ಪ್ರಕಾರ ಸಂವಿಧಾನದ ಧ್ವಜ ಲಾಂಛನಕ್ಕೆ ಅಗೌರವ ತೋರಿದರೆ ಶಿಕ್ಷೆ ನೀಡಲಾಗುತ್ತದೆ. 51A ಸಬ್ ಕ್ಲಾಸ್ A. ದೇ ಹ್ಯಾವ್ ಮೆನ್ಷನ್ಡ್ ಇಯರ್. ಓಕೆ, ಯಾವುದಕ್ಕೆ ನಾವು ಅಗೌರವವನ್ನು ತೋರಬಾರ್ದು. ನೋಡಿ, ನೀವೇನು ಮಾಡಬೇಕು ಅಂತಂದರೆ ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, DPSP ಆ್ಯಂಡ್ ಪ್ರಿಯಂಬಲ್, ಈ 4 ಅಂಶಗಳು ವಿತ್ ಆರ್ಟಿಕಲ್ಸು, ವಿತ್ ಜಡ್ಜ್ಮೆಂಟ್ಸು ಟಿಪ್ ಆಫ್ ದ ಟಂಗ್ ಇರಬೇಕು. ನಾಲಿಗೆಯ ಮೇಲೆ ನಲಿದಾಡ್ತಾ ಇರಬೇಕು. ಕನ್ಫ್ಯೂಷನ್ ಆಗಬಾರ್ದು. ಈಗ ನೋಡಿ, ಪ್ರೊಟೆಕ್ಷನ್ ಆಫ್ ಎನ್ವೈರ್ಮೆಂಟ್ ಈಸ್ ಎ ಪಾರ್ಟ್ ಆಫ್ DPSP ಆಲ್ಸೋ, ಪಾರ್ಟ್ ಆಫ್ ಫಂಡಮೆಂಟಲ್ ಡ್ಯೂಟಿ ಆಲ್ಸೋ. ಬಟ್ ಮೈನ್ಯೂಟ್ ಡಿಫ್ರೆನ್ಸ್ ಇದೆ. ಆದ್ದರಿಂದ ನೇರವಾಗಿ ಕ್ವಶನ್ ಕೇಳ್ತಾರೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎ ನಾಟ್ ಎ ಪಾರ್ಟ್ ಆಫ್ ಫಂಡಮೆಂಟಲ್ ಡ್ಯೂಟಿ. ಅವು ನೋಡೋಕ್ಕೆ 4 ಸ್ಟೇಟ್ಮೆಂಟ್ ಸಿಮಿಲಾರಿಟೀಸ್ ಇರ್ತವೆ. ಈ ನಿಟ್ಟಿನಲ್ಲಿ ತಾವೇನು ಮಾಡಬೇಕು ಅಂತಂದರೆ, ಯು ಶುಡ್ ಟೇಕ್ ಕೇರ್ ಫಂಡಮೆಂಟಲ್ ಡ್ಯೂಟೀಸ್. ಒಂದೆರಡು ಬೇರೆ ಬರೀರಿ. ಪ್ರಾಮಾಣಿಕವಾಗಿ ಹೇಳಿ, ಫಂಡಮೆಂಟಲ್ ಡ್ಯೂಟೀಸ್ನ ನೀವು ಕೈಯಾರೆ ಬರೆದಿದ್ದೀರಾ? ನೀವೇನಾದರೂ ಕೈಯಾರೆ ಒಂದೆರಡು ಬೇರೆ ಬರೆದಿದ್ರೆ, ಎಸ್, ಯು ಆರ್ ಇನ್ ಎ ರೈಟ್ ಡೈರೆಕ್ಷನ್. ನೀವೇನಾದರೂ ಇಲ್ಲಿವರೆಗೂ ಬರೆದಿಲ್ಲ ಅಂತಂದರೆ, ಯು ಹ್ಯಾವ್ ಟು ರಿವ್ಯೂ ಯುವರ್ ಪ್ರಿಪ್ರೇಷನ್ ಲೆವೆಲ್. ಓಕೆ, ಫೈನ್. ಸೊ ನಾವೇನು ಮಾಡ್ತೀವಿ ಅಂದರೆ, ಪದೇ ಪದೇ ಬರೆಸ್ತಾ ಇದ್ರೇ ಕೆಲಸ ಆಗುತ್ತೆ. ಎಷ್ಟೆಷ್ಟು ಬರಿತೀರೋ ಅಷ್ಟು ಒಳ್ಳೆಯದು. ನಂತರದಲ್ಲಿ ನೋಡಿ, ಇಂಪಾರ್ಟೆಂಟ್ ಅಂತ ಬರೆದರೆ, ಗಣರಾಜ್ಯೋತ್ಸವ ದಿನ ಭಾರತದ ರಾಷ್ಟ್ರಪತಿಗಳು ರಾಜಪಥದಲ್ಲಿ ಧ್ವಜಾರೋಹಣ ಮಾಡುತ್ತಾರೆ. ಸ್ವತಂತ್ರ ದಿನದಂದು ಪ್ರಧಾನಿ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡುತ್ತಾರೆ. ಓಕೆ, ನೋಡಿ, ಇಂಗ್ಲೀಷಲ್ಲಿ ಫ್ಲಾಗ್ ಆಯಿಸ್ಟಿಂಗ್ ಆ್ಯಂಡ್ ಫ್ಲಾಗ್ ಅನ್ಫರ್ಲಿಂಗ್. ಓಕೆ, ಧ್ವಜವನ್ನು ಏರಿಸ್ತಕ್ಕಂಥದ್ದು ಬೇರೆ, ಧ್ವಜವನ್ನು ಹಾರಿಸ್ತಕ್ಕಂಥದ್ದು ಬೇರೆ. ನನ್ನ ಇಂಟ್ರ್ಯೂ ಕ್ವಶನಲ್ಲಿ ಇದೇ ಕ್ವಶನ್ ಬಂದಿತ್ತು. ಸೊ ಫ್ಲಾಗ್ ಆಯಿಸ್ಟಿಂಗ್ ಆ್ಯಂಡ್ ಅನ್ಫರ್ಲಿಂಗಿಗೆ ವ್ಯತ್ಯಾಸ ಏನು ಅಂತ ಕೇಳಿದ್ರು ಇಂಟ್ರ್ಯೂ ಅಲ್ಲಿ. ಸೊ ಯು ಶುಡ್ ನೋ ದೀಸ್ ಆರ್ ದಿ ಡಿಫ್ರೆನ್ಸಸ್. ಸೊ ಅಗೇನ್ ನನ್ನ ಪಾಯಿಂಟ್ ಏನಂತಂದರೆ, ನೋಡಿ, 5ನೇ ಅನುಸೂಚಿ ರಿಲೇಟೆಡ್ ಟು ದಿ SC/ST. ಡೋಂಟ್ ಫರ್ಗೆಟ್ SC/ST. ಸೊ SC/ST ಸ್ಟೇಟಸ್ ಕೊಡ್ತಕ್ಕಂತಹ ಅಧಿಕಾರ ಯಾವುದು, ಯಾರು ಕೊಡ್ತಾರೆ, ಯಾವ ಆರ್ಟಿಕಲ್ ಕೊಡುತ್ತೆ, ವಿತ್ ಆರ್ಟಿಕಲ್ಸ್ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ನಾವು ಎರಡು ಬಾರಿ UPSC ಮೇನ್ಸ್ ಅಲ್ಲಿ IAS ಮೇನ್ಸ್ ಕ್ವಶನ್ ರಿಪೀಟ್ ಆಗಿದೆ. ವಾಟ್ ಆರ್ ದಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ರಿಲೇಟೆಡ್ ಟು ದಿ ಶೆಡ್ಯೂಲ್ಡ್ ಟ್ರೈಬ್? ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಸಾಂವಿಧಾನಿಕ ನಿಬಂಧನೆಗಳೇ ಏನು ಅಂತ ಕೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ SC/ST ಪ್ರಾವಿಷನ್ಸ್ನ ಯಾವ ಕಾರಣಕ್ಕೂ ಮರಿಬಾರ್ದು. ಸೊ ಇವನು ಒಂದು 2 ಬರೆ ನೀವು ಹೋಗಿ ಕುಂತ್ಕೊಂಡು ಬರೀಲೇಬೇಕು, ವಿಧಿ ಇಲ್ಲ. ಓಕೆನಾ? ಕುಂತ್ಕೊಂಡು ಬರೆದಿದ್ರೆ ಅಂದರೆ ಯು ಆರ್ ಡೂಯಿಂಗ್ ರಿಯಲ್ ಪ್ರಿಪ್ರೇಷನ್. ನೀವು ಕುಂತ್ಕೊಂಡು ಬರೆದಿಲ್ಲ ಅಂದರೆ ಮೇ ಬಿ ಯು ಹ್ಯಾವ್ ಟು ರಿವ್ಯೂ ಯುವರ್ ಪ್ರಿಪ್ರೇಷನ್. ಫೈನ್, ಬನ್ನಿ ನೆಕ್ಸ್ಟ್ ಹೋಗೋಣ. ಫಿಲಿಪ್ಸ್ ರೇಖೆ, ಮಂದಾತಿ ಪ್ರಸರಣ, ಬೇಡಿಕೆ ಸೆಳೆತದ ಹಣದುಬ್ಬರ. ಫ್ರಮ್ ದಿ ಪಾಯಿಂಟ್ ಆಫ್ ಎಕನಾಮಿಕ್ಸ್ ಪ್ಲೀಸ್ ಸಿ ಒನ್ ಟೈಮ್ ಇಂಗ್ಲೀಷ್ ಮೀಡಿಯಂ ಬುಕ್. ಕನ್ನಡ ಮಾಧ್ಯಮದವರಿಗೆ ನಾನು ಆಜ್ಞೆ ಮಾಡ್ತಾ ಇದ್ದೀನಿ. ಓಕೆನಾ? ಆರ್ಡರಿಂಗ್ ಯು ಟು ಸಿ ಒನ್ ಟೈಮ್ ಇಂಗ್ಲೀಷ್ ಬುಕ್. ಏನಕ್ಕೆ ಅಂತಂದರೆ ಅಲ್ಲಿನ ವರ್ಡ್ಗಳು ಟ್ರಾನ್ಸ್ಲೇಷನ್ ತಪ್ಪಾಗುತ್ತೆ. ನನಗೆ ಸ್ಟಾಗ್ಫ್ಲೇಷನ್ ಗೊತ್ತಿದೆ, ಮಂದಹಾತಿ ಪ್ರಸರಣ. ಓಕೆ, ಫಿಲಿಪ್ಸ್ ರೇಖೆ ಇದು ಆರ್ಥಿಕ ವ್ಯವಸ್ಥೆಯಲ್ಲಿನ ಹಣದುಬ್ಬರ ಮತ್ತು ನಿರುದ್ಯೋಗ ನಡುವಿನ ಸಂಬಂಧವನ್ನು ಎತ್ತಿ ಹಿಡಿಯುವ ರೇಖಾತ್ಮಕ ಚಿತ್ರ.
ಇದು ನೋಡಿ ಈ ಥರ ಹೇಳ್ಬೇಕಿತ್ತು. ಇದು ಆರ್ಥಿಕ ವ್ಯವಸ್ಥೆಯಲ್ಲಿನ ಹಣದುಬ್ಬರ ಮತ್ತು ನಿರುದ್ಯೋಗ ನಡುವಿನ ಸಂಬಂಧವನ್ನು ತೋರಿಸುವಂತಹ, ಚಿತ್ರಿಸುವಂತಹ, ಸಂಬಂಧವನ್ನು ಹೇಳುವಂತಹ ಒಂದು ರೇಖಾ, ಎತ್ತಿ ಹಿಡಿಯುವ ಸಂಬಂಧ. ಅಂದರೆ ಇವೆಲ್ಲ ಗೂಗಲ್ ಟ್ರಾನ್ಸ್ಲೇಷನ್. ಓಕೆ, ಸೊ ಮೈ ಪಾಯಿಂಟ್ ಈಸ್ ಯು ಶುಡ್ ಅವೇರ್ ಮಿನಿಮಮ್ ಬೇಸಿಕ್ ಇಂಗ್ಲೀಷ್ ನಾಲೆಡ್ಜ್. ನಿಮಗೆ ಬೇಸಿಕ್ ಇಂಗ್ಲೀಷ್ ನಾಲೆಡ್ಜ್, ನಾನು ಯಾವ ಊರಿಂದ ಬಂದಿದ್ದೀರಿ ಗೊತ್ತಿಲ್ಲ, ಯಾವ ಸ್ಕೂಲಲ್ಲಿ ಕಲ್ತಿದ್ದೀರ ಗೊತ್ತಿಲ್ಲ, ಬಟ್ ಬೇಸಿಕ್ ಇಂಗ್ಲೀಷ್ ಬರಲೇಬೇಕು. ಬಂದವನು ಮಾತ್ರ ಉದ್ಧಾರ ಆಗ್ತಾನೆ. ಓಕೆ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು, ಕನ್ನಡದಲ್ಲಿ ಎಕ್ಸಾಮ್ ಬರ್ತೀನಿ, ಬಟ್ ಓದಿದ್ದೆಲ್ಲ ಇಂಗ್ಲೀಷ್ ಬುಕ್ಸೇ. ಸೊ ದಿಸ್ ಈಸ್ ದಿ ರಿಯಾಲಿಟಿ of the examination. Okay, ಬನ್ನಿ, ವಾಟ್ ಈಸ್ ಫಿಲಿಪ್ಸ್ ರೇಖೆ, ವಾಟ್ ಈಸ್ ಫಿಲಿಪ್ಸ್ ಕರ್ವ್? ಓಕೆ ಅಂದರೆ ನೋಡಿ, ಇದು ಹೇಳ್ತೀನಿ ಸ್ವಲ್ಪ ವೆನ್ ಎಂಪ್ಲಾಯ್ಮೆಂಟ್ ಈಸ್ ರೈಸಿಂಗ್. ವೆನ್ ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗ ಜಾಸ್ತಿ ಆಗ್ತಾನೇ ಇದೆ. ಉದ್ಯೋಗ ಜಾಸ್ತಿ ಆದರೆ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ. ಮಂತ್ಲಿ ಸ್ಯಾಲ್ರಿ ಸಿಕ್ಕರೆ ಏನಾಗುತ್ತೆ, ದೇ ವಿಲ್ ಗೋ ಫಾರ್ ಬೈ ದಿ ಪ್ರಾಡಕ್ಟ್ಸ್ ಲೈಕ್ ಬಿಗ್ ಬಿಲಿಯನ್ ಡೇ. ಓಕೆ, ಆ ಡೇ ಈ ಡೇ ಅಂತ ಬರ್ತವೆ. ಓಕೆ, ಆ ಬಿಗ್ ಬಿಲಿಯನ್ ಡೇ ದಿವಸ ಏನು ಮಾಡ್ತೀವಿ ನಾವು, ಅಮೌಂಟ್ ಇದ್ರೆ ತೊಗೊಳ್ತೀವಿ. ಸೊ ಅಮೌಂಟ್ ಇಲ್ದವ್ರಿಗೆ ಬಿಗ್ ಬಿಲಿಯನ್ ಡೇನೂ ಕೌಂಟ್ ಆಗಲ್ಲ. ಏನು ಯಾವ ಡೇ ಬಂದ್ರೂ ಅವ್ರಿಗೆ ಎಲ್ಲ ಎವ್ರಿ ಡೇ ಲುಕ್ಸ್ ಲೈಕ್ ಎ ನಾರ್ಮಲ್ ಡೇ. ಸೊ ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಂಗೆಲ್ಲ ಜನರ ಹತ್ರ ಹಣ ಬರುತ್ತೆ. ಜನರ ಹತ್ರ ಹಣ ಬಂದಾಗ ದೇ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಯಾವಾಗ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ದೆನ್ ಇನ್ಫ್ಲೇಷನ್ ರೈಸ್ ಆಗ್ತಾನೇ ಹೋಗುತ್ತೆ. ಸೊ ಹೀಗೆ ಎಂಪ್ಲಾಯ್ಮೆಂಟು, ಸೊ ದ ರಿಲೇಷನ್ಶಿಪ್ ಬಿಟ್ವೀನ್ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆದಂಗೆಲ್ಲ ಇನ್ಫ್ಲೇಷನ್ ಜಾಸ್ತಿ ಆಗ್ತಕ್ಕಂಥದ್ದು ನೋಡ್ಬೋದು, ಅಥವಾ ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಂಗೆಲ್ಲ ಇನ್ಫ್ಲೇಷನ್ ಜಾಸ್ತಿ ಆಗ್ತಕ್ಕಂಥದ್ದನ್ನ ನೋಡ್ಬೋದು. ಸೊ ಇದನ್ನು ಫಿಲಿಪ್ಸ್ ಕರ್ವ್ ಅಂತಾರೆ. ಸೊ ದೇರ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಕರ್ವ್ಸ್ ಇನ್ ಎಕನಾಮಿಕ್ಸ್, ಲಾರೆನ್ಸ್ ಕರ್ವ್, ಫಿಲಿಪ್ಸ್ ಕರ್ವ್. ಓಕೆ, ತದನ ಗಿನಿ ಕೋಫಿಷಿಯಂಟ್ ಅಂತ ಬರುತ್ತೆ. ಓಕೆ, ಇವೆಲ್ಲ ಕರ್ವ್ಸ್ಗಳು ಬರ್ತಾ ಇರ್ತವೆ. ಸರ್ ಹೇಗೆ ನೆನ್ಪಿಡ್ಬೇಕು ಎಲ್ಲವನ್ನು ನೆನ್ಪಿಡುವ ಅವಶ್ಯಕತೆ ಇಲ್ಲ. ಓಕೆ, ಅಗೇನ್ ಫ್ರಮ್ PC to DC ಎಕ್ಸಾಮ್ ಎವ್ರಿ ಎಕನಾಮಿಕ್ಸ್, ಪೊಲಿಟಿ, ಹಿಸ್ಟರಿ, ಜಿಯೋಗ್ರಫಿ ಕಾನ್ಸೆಪ್ಟ್ಸ್ ಆರ್ ಸೇಮ್. ಓಕೆ, ಫಿಲಿಪ್ಸ್ ರೇಖು, ಮಂದಾತಿ ಪ್ರಸರಣ. ಏನಿದು ಸ್ಟಾಗ್ಫ್ಲೇಷನ್ ಅಂದರೆ ಸ್ಟ್ಯಾಗ್ನೆಂಟ್ ಪ್ಲಸ್ ಇನ್ಫ್ಲೇಷನ್. ಓಕೆನಾ, ಹಣದುಬ್ಬರ ಮತ್ತು ನಿರುದ್ಯೋಗಗಳೆರಡು ಉನ್ನತ ಮಟ್ಟದಲ್ಲಿದ್ದಾಗ ಸಾಂಪ್ರದಾಯಿಕ ನಂಬಿಕೆಗಳಿಗೆ ವಿರುದ್ಧವಾದ ಆರ್ಥಿಕ ಎಕಾನಮಿ ಗ್ರೋತ್ ಆಗ್ತಿಲ್ಲ, ಇನ್ಫ್ಲೇಷನ್ನು ಆಗ್ತಾ ಇದೆ. ಎಸ್, ಒಂದು ಮಾರುಕಟ್ಟೆಗೆ, ಒಂದು ಆರ್ಥಿಕ ವ್ಯವಸ್ಥೆಗೆ ಇನ್ಫ್ಲೇಷನ್ ಈಸ್ ಹೈಲಿ ರಿಕ್ವೈರ್ಡ್. ಇನ್ಫ್ಲೇಷನ್ ಈಸ್ ಹೈಲಿ ರಿಕ್ವೈರ್ಡ್, ಬಟ್ ದಟ್ ಇನ್ಫ್ಲೇಷನ್ ಶುಡ್ ನಾಟ್ ಕ್ರಾಸ್ ಬಿಯಾಂಡ್ ಸರ್ಟನ್ ಪಾಯಿಂಟ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್, ಎವ್ರಿ ಇಯರ್ 2%, 3% ಇನ್ಫ್ಲೇಷನ್ ಇದ್ದರೆ ದಟ್ಸ್ ಫೈನ್. ಇಫ್ ಇಟ್ ಗೋಸ್ 7%, 8% ಅಂದರೆ ದೆನ್ ಎಕಾನಮಿ ಈಸ್ ಇನ್ ಎ ಡೇಂಜರಸ್ ಮೋಡ್ ಆ್ಯಂಡ್ ಡೇಂಜರಸ್ ಸ್ಟೇಜ್. ಇದು ಸ್ಟಾಗ್ಫ್ಲೇಷನ್. ಬೇಡಿಕೆ ಸೆಳೆತದ ಹಣದುಬ್ಬರ, ಇದು ಹಣದ ಅಧಿಕ ಉತ್ಪತ್ತಿಯಾಗಿದ್ದು ಆರ್ಥಿಕತೆಯಲ್ಲಿನ ಹಣದ ಅರಿವಿಕೆ ಮತ್ತು ಹಣದ ಪೂರೈಕೆಯಾಗಿದೆ. ಸೊ ಇದು ಕನ್ನಡವನ್ನು ಇಲ್ಲಿ ಕನ್ನಡಕ್ಕೆ ಒಂದು ರೀತಿಯ ಅಪಮಾನ. ಇದು ಹಣದ ಅಧಿಕ ಉತ್ಪತ್ತಿಯಾಗಿದ್ದು. ಏನಿದು? ಸಿಂಪಲ್, ಏನಿಲ್ಲ. ಇದನ್ನು ಬೇಡಿಕೆ ಅಂತಂದರೆ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತಾರೆ ಕನ್ನಡದಲ್ಲಿ. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್. ಫಾರ್ ಎಕ್ಸಾಂಪಲ್, ಈ ಒಂದು ಪೆನ್ ಇದೆ, ಈ ಪೆನ್ನ ಕಾಸ್ಟು 10 ರೂಪಾಯಿ ಅಂದ್ಕೊಳ್ಳಿ, ಬಟ್ ಜನರ ಹತ್ರ ದುಡ್ಡು ಇರೋದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗ್ತಿದೆ, ರೇಟ್ ಆಟೋಮೆಟಿಕಲಿ ಜಾಸ್ತಿ ಆಗಿದೆ. ಪ್ರೊಡಕ್ಷನ್ ಸೇಮ್ ಇದೆ. ಇನ್ಫ್ಲೇಷನ್ ಅಂತಂದ್ರೆ ಏನು? ಸೇಮ್ ನಂಬರ್ ಆಫ್ ಗೂಡ್ಸ್ ಚೇಂಜ್ಡ್ ಬೈ ದಿ ಹ್ಯೂಜ್ ಅಮೌಂಟು. ಗೂಡ್ಸು ಸೇಮ್ ಇದೆ, ಗೂಡ್ಸ್ ಪ್ರೊಡಕ್ಷನ್ ಪ್ರತಿ ತಿಂಗಳಿಗೆ ಒಂದೇ ಪೆನ್ ಬರೋದು, ಬಟ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ನು. ಸೊ ಅವಾಗ ಏನು ಮಾಡ್ತಾನೆ ಇದ್ರ ಪ್ರೊಡಕ್ಷನ್ ಮೊದಲು 10 ರೂಪಾಯಿಗೆ ಮಾಡ್ತಿದ್ದೆ, ಈಗ ಯಾರಾದ್ರೂ 20 ರೂಪಾಯಿ ಕೇಳಿದ್ರೆ 20 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಎಕ್ಸ್ಟ್ರಾ 10 ರೂಪಾಯಿ ಏನಿದೆಯಲ್ಲ, ದಟ್ ಈಸ್ ಇನ್ಫ್ಲೇಷನ್. ಇದರಲ್ಲಿ ಏನಾದರೂ 10 ರೂಪಾಯಿ ಎಕ್ಸ್ಟ್ರಾ ವ್ಯಾಲ್ಯೂ ಅಡಿಷನ್ ಆ್ಯಡ್ ಆಯ್ತಾ? ಇಲ್ಲ. ವ್ಯಾಲ್ಯೂ ಅಡಿಷನ್ ಆಗಿ ರೇಟ್ ಜಾಸ್ತಿ ಮಾಡಿದ್ರೆ ದಟ್ ಈಸ್ ನಾಟ್ ಇನ್ಫ್ಲೇಷನ್. ಓಕೆ, ದಟ್ ಈಸ್ ನಾಟ್ ಇನ್ಫ್ಲೇಷನ್, ದಟ್ ಈಸ್ ಎ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತಾರೆ. ಬಟ್ ಇಯರ್ ನೋ ವ್ಯಾಲ್ಯೂ ಅಡಿಷನ್. ಸೊ 10 ರೂಪಾಯಿ ಇದ್ದಂಥ ಪ್ರಾಡಕ್ಟು ಇವತ್ತು 20 ರೂಪಾಯಿಗೆ ಮಾರಾಟ ಆಗ್ತಿದೆ. ಏನಕ್ಕೆ ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೊ ಇದನ್ನು ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತಾರೆ. ಏನಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂತಂದರೆ ಜನರ ಹತ್ರ ದುಡ್ಡಿದೆ. ಈಗ ಫಾರ್ ಎಕ್ಸಾಂಪಲ್, ಜನರ ಹತ್ರ ಈಗ ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದೆ. ದುಡ್ಡಿದ್ದಾಗ ಏನಾಗುತ್ತೆ, ದೇ ವಿಲ್ ಗೋ ಆ್ಯಂಡ್ ಬೈ ದಿ ಪ್ರಾಡಕ್ಟ್ಸ್. ಓಕೆನಾ? ಸೊ ಗೃಹಲಕ್ಷ್ಮಿ ಅಂತಂದರೆ ಅದು ಸಾಧಕ ಬಾಧಕಗಳು. ಎಲ್ಲ ಯೋಜನೆಗಳಿಗೂ ಎಲ್ಲ ಕಾರ್ಯಕ್ರಮಗಳಿಗೂ ಸಾಧಕ ಬಾಧಕಗಳಿರ್ತವೆ. ಇನ್ಫ್ಲೇಷನ್ ಇಸ್ ಇನ್ಎವಿಟೇಬಲ್ ಅಂತಾರೆ. ಅಂದರೆ ಅದೊಂದು ಅನಿವಾರ್ಯವಾದ ಸಂಗತಿ. ಇನ್ಫ್ಲೇಷನ್ ಯಾರು ಬಯಸಿಲ್ಲ, ಬಟ್ ಅದು ಅನಿವಾರ್ಯ. ಸೊ ದಿಸ್ ಈಸ್ ಕಾಲ್ಡ್ ಡಿಮ್ಯಾಂಡ್ಫುಲ್ ಇನ್ಫ್ಲೇಷನ್. ನೋಡಿ, ನಮ್ಮ ಸ್ಟೂಡೆಂಟ್ಸು ಇಲ್ಲಿ ಹಾಕಿದ್ದಾರೆ, ದಿಸ್ ಈಸ್ ಕಾಲ್ಡ್ ಕರ್ವ್, ಫಿಲಿಪ್ಸ್ ಕರ್ವ್. ಓಕೆ, ಅನ್ಎಂಪ್ಲಾಯ್ಮೆಂಟ್, ಇದು
ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ವರ್ಸಸ್ ಇನ್ಫ್ಲೇಷನ್. ಓಕೆನಾ, ಸವಿತಾ ಅನ್ನುವ ವಿದ್ಯಾರ್ಥಿನಿ, ಓಕೆ, ಅವರಿನ್ನ ಡಿಗ್ರಿ ಮಾಡ್ತಾನೆ ಇದ್ದಾರೆ, ಇನ್ನು ಕೋಚಿಂಗ್ ಕಂಪ್ಲೀಟ್, ಇನ್ನು ಡಿಗ್ರಿ ಮುಗಿಸಿಲ್ಲ, ಓಕೆ, ಇನ್ನು ಕೋಚಿಂಗು ಬಂದಿಲ್ಲ, ಜಸ್ಟ್ ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ಹೈಲ್ಡಿಂಗ್ ಟಾಪಿಕ್ಕು. ಓಕೆ, ಶಿ ಹ್ಯಾಸ್ ರೋಡ್ ದಿಸ್ ಥಿಂಗ್, ಅವರೇ ಬರ್ದು ನನಗೆ ಕಳಿಸಿರೋದು ಇದನ್ನು, ಸರ್ ನಾನು ಹೋಮ್ವರ್ಕ್ ಮಾಡಿದ್ದೇನೆ ನೋಡಿ ನೀವು ಅಂತ ಹೇಳಿ. ಓಕೆ, ನೆಕ್ಸ್ಟು ಕೋರ್ ಇನ್ಫ್ಲೇಷನ್, ಓಕೆ, ಸ್ಕ್ಯೂ ಇನ್ಫ್ಲೇಷನ್, ಸ್ಟಾಗ್ಫ್ಲೇಷನ್ ಅವರು ಬರೆದಾಕಿದೆ. ಇದು ಆಲ್ರೆಡಿ ಇಟ್ ಈಸ್ ಶೇರ್ಡ್ ಇನ್ ದಿಸ್ ಚಾನಲ್. ಓಕೆ, ನೋಟ್ಸಲ್ಲಿ ಇದೆ. ಮೈ ಪಾಯಿಂಟ್ ಈಸ್ ವಾಟ್ ಈಸ್ ದಿ ಇನ್ಫರೆನ್ಸ್ ವಿ ಕ್ಯಾನ್ ಮೇಡ್, ಅಂದರೆ ಇದರಿಂದ ಏನು ಕಲ್ತ್ಕೊಳ್ಬೇಕು ಅಂತಂದರೆ, ನೀವು ಯಾವ್ದು ಎಕ್ಸಾಮ್, ಆರ್ ಬಿ ಐ, ರೆಪೋ ರೇಟ್, ಇನ್ಫ್ಲೇಷನ್, ಎಡ್ ಇನ್ಫ್ಲೇಷನ್, ಕೋರ್ ಇನ್ಫ್ಲೇಷನ್, ನಂತರದಲ್ಲಿ ರೆಪೋ ರೇಟ್ಗೂ ಮತ್ತು ಇನ್ಫ್ಲೇಷನ್ಗೂ ಸಂಬಂಧ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ತದನಂತರದಲ್ಲಿ ಇನ್ಫ್ಲೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದಾವುದೇ ಕಾನ್ಸೆಪ್ಟ್ ಬಂದರೆ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಬೇಸಿಕ್ಸ್ ಓದ್ಕೊಳ್ಳಿ. ಫಿಲಿಪ್ಸ್ ಕರ್ವ್ ಈಸ್ ಎ ಬೇಸಿಕ್ಸ್. ನಿಮ್ಗೆ ಅನಿಸುತ್ತೆ ಹಣದುಬ್ಬರ ಹೆಚ್ಚಾಯಿತು, ಆರ್ ಬಿ ಐ ಆ ಕ್ರಮ ಕೈಗೊಳ್ತು, ಈ ಕ್ರಮ ಕೈಗೊಳ್ತು ಅಂತ ಕರೆಂಟ್ ಅಫೇರ್ಸ್ ಓದ್ತಾ ಇದ್ದೀರಾ. ಡೋಂಟ್ ಡೂ ದ್ಯಾಟ್ ಥಿಂಗ್, ಡೋಂಟ್ ಡೂ ದ್ಯಾಟ್ ಥಿಂಗ್. ಇಫ್ you do also, just give less focus on that, give less focus on that. Okay, so your focus should be more on ಬೇಸಿಕ್ ಕಾನ್ಸೆಪ್ಟ್ಸ್. ಈಗ ನೋಡಿ ಕರೆಂಟ್ ಅಫೇರ್ಸ್ ಎಷ್ಟು ತೊಗೊಂಡಿದ್ದೀವಿ, ಇಲ್ಲಿಂದ ಎಷ್ಟು ಬಂದಿದ್ದಾವೆ. ಯು ಹ್ಯಾವ್ ಟು ರಿವ್ಯೂ ಯುವರ್ ಪ್ರಿಪ್ರೇಷನ್. ಯು ಶುಡ್ ನಾಟ್ ಅಕ್ಸೆಪ್ಟ್ ಮೈ ಸ್ಟೇಟ್ಮೆಂಟ್ ಬ್ಲೈಂಡ್ಲಿ. ರಿವ್ಯೂ ಮಾಡಿ, ನಾನು ಹೇಳಿದ ಸ್ಟೇಟ್ಮೆಂಟ್ ವರ್ಕ್ ಆಗ್ತಿದೆಯಾ ಇಲ್ಲ. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್, ಬರೆದಿಟ್ಕೊಳ್ಳಿ, ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್ಸ್ ಸಾಧ್ಯವಾದಷ್ಟು ನೋಡಿ. ನಾನು ಎಲ್ಲ ಸ್ಟೇಟ್ಸ್ ನೋಡಿ ಅಂತ ಹೇಳ್ತಾ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಕ್ವಶನ್ಸ್ ನೋಡೋದ್ರಿಂದ, ಈಗ ಏನಿದೆ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕರಿತಿದ್ದಾರೆ, ಅಲ್ಲಿ ಕ್ವಶನ್ ಪೇಪರ್ ನೋಡ್ಕೊಂಬನ್ನಿ. ಇಫ್ ಯು ಸೀಲ್ ಕ್ವಶನ್ ಪೇಪರ್, ಥಿಂಗ್ಸ್ ಆರ್ ಗೋಯಿಂಗ್ ಟು ಇನ್ ಫೇವರ್. ಇನ್ಫ್ಲೇಷನ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ನಮ್ಮ ಅಪ್ಪನ ಕಾಲಕ್ಕೂ, ನನ್ನ ಕಾಲಕ್ಕೂ, ನನ್ನ ಮಕ್ಕಳ ಕಾಲಕ್ಕೂ, ಮೂರು ತಲೆಮಾರಿಗೂ ಇದು ಇನ್ಫ್ಲೇಷನ್ ಕಾನ್ಸೆಪ್ಟ್ ಫಿಕ್ಸು. ಇದರ ರಿಲೇಟೆಡ್ ಕ್ವಶನ್ ಬಂದಾಗ ನೀವೇನಾದರೂ ತಪ್ಪು ಮಾಡಿದರೆ ನಿಮ್ಮನ್ನು ಭಗವಂತನು ಕಾಪಾಡಲ್ಲ. ಎಸ್, ಯೂನಿಯನ್ ಬಡ್ಜೆಟು 2024-25 ಸರ್. ಎವ್ರಿ ಎಕನಾಮಿಕ್ ಸರ್ವೆ ಈಸ್ ಇಂಪಾರ್ಟೆಂಟ್ ಸರ್. ಹಾಗಂತೇಳಿ ಎಲ್ಲ ಬಡ್ಜೆಟ್ ಓದೋಕ್ಕಾಗುತ್ತೆ ಪ್ರತಿಯೊಂದು ಪೇಜ್ನ? ನೋ. ಎಕನಾಮಿಕ್ ಸರ್ವೆ ಮೋರ್ ದ್ಯಾನ್ 300 ಪೇಜಸ್ ಇರುತ್ತೆ. ಇಸ್ ಇಟ್ ಪಾಸಿಬಲ್ ಟು ರೀಡ್? ನೋ. ಸೊ ಮೈ ಪಾಯಿಂಟ್ ಈಸ್ ಯು ಹ್ಯಾವ್ ಟು ರೀಡ್ ಸೆಲೆಕ್ಟಿವ್ಲಿ. ಹೇಗೆ ಸೆಲೆಕ್ಟಿವ್ ಓದಬೇಕು ನೋಡಬೇಕು, ನೋಡಿದ್ರೆ ಗೊತ್ತಾಗಬೇಕು ಕೋರ್ ಇದು ಎಕ್ಸಾಮ್ಸಿಗೆ ಬರುತ್ತೆ ಇಲ್ಲ ಅಂತೇಳಿ. ನಿಮ್ಮೊಬ್ಬರಿಗೆ ಗೊತ್ತಾದರೆ ಆ ಥರ ಓದಿ, ಗೊತ್ತಾಗಿಲ್ಲ ಅಂದರೆ ಮಾರ್ಗದರ್ಶಕರ ಸಲಹೆನ ಪಡ್ಕೊಳ್ಳಿ, ನಿಮ್ಮ ಸೀನಿಯರ್ ಮಾತನ್ನು ಕೇಳಿ, ಅಥವಾ ಯಾವುದಾದ್ರೂ ಒಂದು ಬೆಸ್ಟ್ ಯೂಟ್ಯೂಬ್. ಸಿ ದೇರ್ ಆರ್ ಎನ್ ನಂಬರ್ ಆಫ್ ಪೀಪಲ್ ಟು ಸರ್ವ್ ಯು. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಐ ಆಮ್ ದಿ ಓನ್ಲಿ ಬೆಸ್ಟ್, ನೋ. ಓಕೆ, ಸಮಾಜದಲ್ಲಿ ಈ ವ್ಯವಸ್ಥೆಯಲ್ಲಿ ಸಾಕಷ್ಟು ಯೂಟ್ಯೂಬ್ಗಳು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾವೆ. ಓಕೆ, ಆ ಕಂಟೆಂಟ್ಗಳನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಎಕನಾಮಿಕ್ ಸರ್ವೆ ಆ್ಯಂಡ್ ಬಡ್ಜೆಟ್ ಬಂದಾಗ ಇದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಎಸ್, ಇದು ಕ್ವಶನ್ನು. ಬಡ್ಜೆಟ್ ಬಗ್ಗೆ ನೋ ಕಾಂಪ್ರಮೈಸ್ ಆಗಂಗಿಲ್ಲ. ಸೊ ಇಲ್ಲಿ ಮಿಡಲ್ ಕ್ಲಾಸ್ ಅಂತ ತೆಗೆದುಬಿಟ್ರೆ ಮುಗಿದೋಯ್ತು. ಮಿಡಲ್ ಕ್ಲಾಸ್ ಏನು? ಡಿ ಇದೆ. ಸೊ ಡಿ ತೆಗೆದಾಗ ABCD ಉಳಿಯುತ್ತೆ, ABCE ಉಳಿಯುತ್ತೆ. ಓಕೆ ನೋಡಿ, ಇಲ್ಲಿ ಹೋಯ್ತು, ಡಿ ಹೋಯ್ತು, ABCE. ಇದೇ ಕ್ವಶನ್ನು ಮೊನ್ನೆ ನಡೆದಂಥ ಜಸ್ಟ್ ಒಂದು 1.5 ಮಂತ್ ಬ್ಯಾಕ, ಯಾವುದು ತಮಿಳ್ನಾಡು. ನಾನು ರೆಕಮೆಂಡ್ ಮಾಡ್ತಾ ಇಲ್ಲ, ತಮಿಳ್ನಾಡು ನೋಡಲೇಬೇಕಂತೇಳಿ. ಸರ್ ಟೈಮ್ ಸಿಗುತ್ತೆ ನನಗೆ, ನಾನು ಕೇಳ್ತಾ ಇದ್ದೀನಿ, ಒಂದು ಸ್ಟೇಟ್ಗೆ ಅಟ್ಲೀಸ್ಟ್ 1 ಅವರ್ ಕೊಡೋಕ್ಕಾಗಲ್ವಾ? 27 ತಾಸಿಗೆ 27 ಅವರ್ ಕ್ಲೋಸ್. ಓಕೆ, ಯಾಕೆ ನೋಡಲ್ಲ ನೀವು? ಓಕೆ, ಪುಸ್ತಕವನ್ನು ಓದಿರ್ತೀನಿ, ನನಗೆ ಗೊತ್ತು ಪುಸ್ತಕವನ್ನು ಓದಿ ಫ್ರಸ್ಟ್ರೇಷನ್ ಆಗುತ್ತೆ. ಸೀರಿಯಸ್ಲಿ ನಿಮ್ಗೆ ಏನಾದರೂ ಫ್ರಸ್ಟ್ರೇಷನ್ ಆಗಿಲ್ಲ ಅಂದರೆ ನೀವು ನಿಜವಾಗ್ಲೂ ಐ ಆಮ್ ಸಲ್ಯೂಟಿಂಗ್ ಯು. ಓಕೆನಾ ಸರ್, ನನಗೆ ಫ್ರಸ್ಟ್ರೇಷನ್ನೇ ಆಗಲ್ಲ. 3-4 ವರ್ಷ ಓದಿದ ಮೇಲೆ ಅದೇ ಬುಕ್ಕವನ್ನು ಓದೋಕ್ಕೆ ರಿಯಲಿ ಯು ಫೀಲ್ ವೆರಿ ಫ್ರಸ್ಟ್ರೇಟೆಡ್. ಸೊ ಬಿ ಕೇರ್ಫುಲ್ ಅಬೌಟ್ ದೀಸ್ ಥಿಂಗ್. ಓಕೆ, ಸೊ ಇದು ಬಂದಿದೆ, ಎಕ್ಸಾಮ್ಸ್ಗೆ ಬಂದಿದೆ. ಸೊ ಫಸ್ಟ್ ಇಂಜಿನ್, ಸೆಕೆಂಡ್ ಇಂಜಿನ್, ಥರ್ಡ್ ಇಂಜಿನ್, ಫೋರ್ತ್ ಇಂಜಿನ್ ಅಂತ ಕೊಟ್ಟಿದ್ದಾರೆ. ಇದು ಬಂದಿದೆ. ಸೊ ಬಂದಿದೆ ಅಂತಂದ್ರೆಗಿನ ಎಕ್ಸಾಮ್ಸ್ಗೆ ಮುಂದೆ ಯಾವ್ದು ಈಗ JEE ಎಕ್ಸಾಮ್ ಇದೆ. ಸೊ ದಟ್ ವಿಲ್ ಆಲ್ಸೋ ಕಮ್ ಟು ಯುವರ್, ಅದು ಕೂಡ ಆ ಎಕ್ಸಾಮ್ ಆ್ಯಂಗಲಿಂದನೂ ಸಹ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 17ನೇ ಕ್ವಶನ್ ಏನಿದೆ? 17ನೇ ಕ್ವಶನ್ನು, ದೊಡ್ಡ ಬೆಟ್ಟ ಈಸ್ ದಿ ಹೈಯೆಸ್ಟ್ ಪೀಕ್ ಆಫ್ ದಿ ಈಸ್ಟರ್ನ್ ಘಾಟ್. ದೊಡ್ಡ ಬೆಟ್ಟ ಈಸ್ ದಿ ಹೈಯೆಸ್ಟ್ ಪೀಕ್ ಆಫ್ ಈಸ್ಟರ್ನ್ ಘಾಟ್ಸ್. ಇಟ್ ಈಸ್ ನಾಟ್ ಈಸ್ಟರ್ನ್ ಘಾಟ್, ಇಟ್ ಈಸ್ ಎ ವೆಸ್ಟರ್ನ್ ಘಾಟ್. ಸೊ ಹೋಯ್ತು, ಎ ಸ್ಟೇಟ್ಮೆಂಟ್ ಹೋಯ್ತು. ಓಕೆ, ಸೊ ಆಟೋಮೆಟಿಕಲಿ ನಮಗೆ B ಆ್ಯಂಡ್ C ನೋಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾನೆ. B ಆ್ಯಂಡ್ C ನೋಡುವ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದರೆ ರಿಮೈನಿಂಗ್ 2 ಸ್ಟೇಟ್ಮೆಂಟ್ ಇಲ್ಲ, ಅವೆರಡೂ ಕರೆಕ್ಟ್ ಇದ್ದಾವೆ. ಈಗ ಏನು ಮಾಡಬೇಕು? ದಿ ಮಹಾಬಲೇಶ್ವರ ಇಸ್ ದಿ ಸೋರ್ಸ್ ಆಫ್ ದಿ ಪಾಯಿಂಟ್ ಆಫ್ ರಿವರ್ ಮಹಾನದಿ. ನೋ, ಇಟ್ ಈಸ್ ಎ ರಿವರ್ ಆಫ್ ಕೃಷ್ಣ. ಐ ಆಮ್ ಟೆಲ್ಲಿಂಗ್ ಯು ಬಾಸ್, ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು. ಓಕೆನಾ, ಪ್ರತಿ ವಿಡಿಯೋದಲ್ಲಿ ಇದನ್ನು ಹೇಳ್ತೀನಿ, ನದಿಗಳು ಫಿಕ್ಸು. ನೀವು JEEಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಿಲ್ಲ, ನೆಕ್ಸ್ಟ್ JEE ಲ್ಯಾಂಡ್ ಸರ್ವೇರ್ ಅವ್ರು ಯಾವತ್ತಾದರೂ ಕರೀಲಿರಿ, ಒಟ್ಟು ಕರಿತಾರಲ್ವ, ದಟ್ ಈಸ್ ಎ ಗ್ಯಾರಂಟಿ. ಯು ಶುಡ್ ನಾಟ್
ನಾಟ್ ವೇಟ್ ಫಾರ್ ನೋಟಿಫಿಕೇಶನ್ ಶುಡ್ ವೇಟ್ ಫಾರ್ ಯು. ಓಕೆನಾ, ನೋಟಿಫಿಕೇಶನ್ ಕಾಯ್ತಾ ಇರಬೇಕು, ಯಾವಾಗ ಬರ್ತಾನೆ, ಯಾವಾಗ ಎಕ್ಸಾಮ್ ಬರ್ತಾನೆ, ಯಾವಾಗ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಕಂತ. ದಟ್ಸ್ ಹೌ ಯು ಹ್ಯಾವ್ ಟು ಮೇಕ್ ಎ ಥಿಂಗ್ಸ್. ಮೈ ಪಾಯಿಂಟ್ ಈಸ್ ಅಗೇನ್ ವೆಸ್ಟರ್ನ್ ಘಾಟ್ಸ್ ಡಯಾಗ್ರಾಮ್ ಹಾಕೊಳ್ಳಿ, ಈಸ್ಟರ್ನ್ ಘಾಟ್ಸ್ ಡಯಾಗ್ರಾಮ್ ಹಾಕೊಳ್ಳಿ, ಇಂಡಿಯಾದ ಮ್ಯಾಪ್, ಪ್ಲಾಟೂಸ್, ಮೌಂಟೇನ್ಸ್, ದೆನ್ ಪಾಸಸ್, ಮೌಂಟೇನ್ಸ್ ಈಸ್ಟ್ ಟು ವೆಸ್ಟ್ ಮಾಡ್ಕೊಳ್ಳಿ, ತದನಂತರ ನ್ಯಾಷನಲ್ ಪಾರ್ಕ್ ಈಸ್ಟ್ ಟು ವೆಸ್ಟ್, ಎಲ್ಲ ನ್ಯಾಷನಲ್ ಪಾರ್ಕ್ ಅಲ್ಲ ಅಗೇನ್. ಓಕೆನಾ, ಸೊ ನಮ್ಮ ಕ್ಲಾಸಲ್ಲಿ ಐ ಆಮ್ ಟೆಲಿಂಗ್ ಯು ದಿಸ್ ಇಸ್ ಕಾಲ್ಡ್ ಮ್ಯಾಪ್ ವರ್ಕ್. ಮ್ಯಾಪ್ ವರ್ಕ್ ಈಸ್ ಎ ಮ್ಯಾಂಡೇಟರಿ ಫಾರ್ HOT ಸ್ಟೂಡೆಂಟ್ಸ್. ಯಾಕೆ ಮ್ಯಾಪ್ ವರ್ಕ್ ಮಾಡಬೇಕಂದ್ರೆ ದೇರ್ ಆರ್ ಟೂ ಬೆನಿಫಿಟ್ಸ್. ಒಂದೇನಾಗುತ್ತೆ, ನಿಮ್ಮ ಮೋನೋಟೋನಸ್ ಫೀಲಿಂಗ್, ನೀವು ಓದಿ 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 ಏನಾಗಿರುತ್ತೆ ಅಂದರೆ ಮೈಂಡ್ ಬೇಜಾರಾಗಿದ್ದಾಗ ಬೇಜಾರನ್ನು ಕಳಿಬೇಕಂತಂದರೆ ಯು ಶುಡ್ ಪುಟ್ ಎ ಮ್ಯಾಪ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಮ್ಯಾಪ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ನೆನಪಿನಲ್ಲಿ ಅದು ಭಾಳ ದಿವಸಗಳ ಕಾಲ ಉಳಿಯುತ್ತೆ. ಓಕೆನಾ, ಧೂಪ್ಗಢ ಇಲ್ಲಿ ಬಂದಿದೆ. ಓಕೆನಾ, ಧೂಪ್ಗಢ ಇಲ್ಲಿ ದೊಡ್ಡ ಬೆಟ್ಟ ಹಾಕಿದ್ದಾರೆ. ಓಕೆ, ಸೊ ಹೀಗೆ ನಾವೇನು ಮಾಡ್ತೀವಿ ಅಂತಂದರೆ ಮ್ಯಾಪ್ಗಳನ್ನು ಹಾಕಬೇಕು. ವಿಶೇಷವಾಗಿ ದಾಫ್ಲಾ, ಅಬೋರ್, ಮಿಶ್ಮಿ, ಇವು ಈಸ್ಟ್ ಟು ವೆಸ್ಟ್, ನಾರ್ತ್ ಟು ಸೌತ್ ಕೇಳ್ತಾನೆ. ಪಟ್ಕಾಯಿ ಭೂಮಿ ಕೇಳ್ತಾನೆ, ನಾಗಾ ಹಿಲ್ಸ್ ಕೇಳ್ತಾನೆ, ಮಣಿಪುರ್ ಭೂಮಿ ಕೇಳ್ತಾನೆ, ಲುಷಾ ಹಿಲ್ಸ್ ಕೇಳ್ತಾನೆ. ಬರುತ್ತೆ ಎಕ್ಸಾಮ್ಸ್ಗೆ. ಐ ಹ್ಯಾವ್ ಟೋಲ್ಡ್ ಯು ನಾರ್ತ್ ಈಸ್ಟ್ ಈಸ್ ಎ ಪ್ರಿಯಾರಿಟಿ ಏರಿಯಾ ಫಾರ್ ಎಕ್ಸಾಮಿನರ್. ನೀವು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸು. ಘಾರೋ, ಕಾಶಿ, ಜೈಂತ್ಯ, ಯು ಶುಡ್ ಪುಟ್ ಎ ಮ್ಯಾಪ್. ಇಫ್ ಯು ಪುಟ್ ಎ ಮ್ಯಾಪ್, ದೀಸ್ 2 ಬೆನಿಫಿಟ್ಸ್ ಯು ವಿಲ್ ಗೆಟ್. ಓಕೆ, ಫೈನ್. ಸೊ ಇದು ಮ್ಯಾಪ್ ವರ್ಕಿಗೆ ಸಂಬಂಧಪಟ್ಟ ಹಾಗೆ. 32, ಹೂ ಡಿಸ್ಕ್ರೈಬ್ಡ್ ದಿ ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಸ್ ಎ ಪೊಲಿಟಿಕಲ್ ಹಾರೋಸ್ಕೋಪ್. ರಾಜಕೀಯ ಜಾತಕ ಅಂತೇಳಿ ಯಾರು ಹೇಳಿದ್ದಾರೆ? ಸೊ ಇವು ಒಂದು ಸ್ಟೇಟ್ಮೆಂಟ್ಸ್ ಐ ಹ್ಯಾವ್ ಟೋಲ್ಡ್ ಯು ಯೆಸ್ಟರ್ಡೇ ಆಲ್ಸೋ. ಜವಾಹರ್ಲಾಲ್ ನೆಹರು ಏನು ಹೇಳ್ತಾರೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕುರಿತು ಗಾಂಧೀಜಿ ಏನು ಹೇಳ್ತಾರೆ. ಕೆಲವೊಂದು ಸ್ಟೇಟ್ಮೆಂಟು POQ ಬೇಸ್ಡ್ ನೆನ್ಪಿಟ್ಕೊಳ್ಳಿ, ಎಲ್ಲವೂ ನೆನ್ಪಿಡೋ ಅವಶ್ಯಕತೆ ಇಲ್ಲ. POQ ಬೇಸ್ಡ್, ಇವೆಲ್ಲ POQ ಬೇಸ್ಡ್. ಓಕೆ, ಇದು ಕೆ ಮುನ್ಷಿ ಹೇಳ್ತಾನೆ, ಆನ್ಸರ್ ಇಸ್ ನಾಟ್ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನು ಆಲ್ರೆಡಿ ರಾಜಕೀಯ ಜಾತಕ ಅಂತ ಹೇಳಿದ್ದಾರೆ. ಸಂವಿಧಾನದ ಮುಖ್ಯಾಂಶಗಳು ಅಂತ ಹೇಳಿದ್ದಾರೆ, ಅರ್ನೆಸ್ಟ್ ಬಾರ್ಕರ್ ಹೇಳ್ತಾರೆ. ಸಂವಿಧಾನದ ಆತ್ಮ, ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಠಾಕೂರ್ ದಾಸ್ ಭಾರ್ಗವ. ವಕೀಲರ ಸ್ವರ್ಗ, ಸರ್ ಐವರ್ ಜೆನ್ನಿಂಗ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಇಂತಹ ಸ್ಟೇಟ್ಮೆಂಟ್ಗಳು, ಇದು ನೋಡಿ ಪ್ರಿಯಂಬಲ್ ಅಂತಕ್ಕಂಥದ್ದು, ಪೀಠಿಕ್ ಅಂತಕ್ಕಂಥದ್ದು ನಿಮ್ಮ ಪ್ರಿಲಿಮ್ಸ್ಗೂ ಬರುತ್ತೆ, ಮೇನ್ಸ್ಗೂ ಬರುತ್ತೆ, ಇಂಟ್ರಿಗೂ ಬರುತ್ತೆ. ಓಕೆ, ಪ್ರಿಲಿಮ್ಸ್ ರಿಲೇಟೆಡ್ 360 ಡಿಗ್ರಿ ಡಿಗ್ ಮಾಡಿ. ದಿಸ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಇದು ಎಕ್ಸಾಮ್ಸಿಗೆ ಬರ್ತಕ್ಕಂಥ ಟಾಪಿಕ್ಕು. ಇಲ್ಲಿಂದ ಯಾವ ಕ್ವಶನ್ ಬಂದರೂ ರಾಂಗ್ ಮಾಡಬಾರ್ದು. ಎಲ್ಲ ಪ್ರಕರಣಗಳನ್ನು ನೀವು ನೆನ್ಪಿಟ್ಕೋಬೇಕು. ಓಕೆ, which of the following writs should be issued to produce a detained person before the court? So that is habeas corpus. So what is mandamus, what is prohibition, what is co-warrant? Habeas corpus within 24 hours. So article 32, can it be suspended during emergency? Question, yes, it can be suspended. Okay na, mandamus irtakanta, can we put mandamus against a private person? It is not, no, it is not so. So mandamus irtakanta condition ಏನು? prohibition ಯಾರಿಗೆ ಕೊಡ್ತಾರೆ? ಸರ್ಟೋರರಿ ಯಾರಿಗೆ ಮಾಡ್ತಾರೆ? ಸರ್ಟಿಫೈ ಯಾರು ಮಾಡ್ತಾರೆ? ಹೈಯರ್ ಇಂದ ಲೋಕಲ್ ಕೋರ್ಟ್ಗೆ ಅಥವಾ ಲೋಯರ್ ಇಂದ ಹೈ ಕೋರ್ಟ್ಗೆ. ಸೊ ಈ ಒಂದು ರಿಟ್ಸ್ ಇದೆಯಲ್ಲ, ರಿಟ್ಸ್ ಕುರಿತು ನಿಮಗೆ 360 ಡಿಗ್ರಿಯಲ್ಲಿ ಮಾಹಿತಿ ಗೊತ್ತಿರಬೇಕು. ರಿಟ್ಸ್ ಕುರಿತು ಒಂದು ಸಾಂವಿಧಾನಿಕ ತೀರ್ಪುಗಳು ಏನೇನು ಬಂದಿದಾವಲ್ಲ, ಸುಪ್ರೀಂ ಕೋರ್ಟ್ನ ತೀರ್ಪುಗಳು, ಎಸ್, ಯು ಶುಡ್ ರಿಮೆಂಬರ್ ದೋಸ್ ಸ್ಟೇಟ್ಮೆಂಟ್ಸ್, ದೋಸ್ ಜಡ್ಜ್ಮೆಂಟ್ಸ್. ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು ಇನ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್. ಯಾವತ್ತಾದ್ರೂ ಬರೀರಿ, ಯಾವ ಎಕ್ಸಾಮ್ ಆದ್ರೂ ಬರೀರಿ, ಇವು ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್ ಕ್ವಶನ್ ಆರ್ ಕಂಪಲ್ಸರಿ ಆ್ಯಂಡ್ ಮ್ಯಾಂಡೇಟ್ರಿ. ಓಕೆ, ಇವರೆಲ್ಲ ಹೋಮ್ವರ್ಕ್ ಮಾಡಿದ್ದಾರೆ. ಓಕೆ, 1/4/2025 ಪೀಪಲ್ ಹ್ಯಾಸ್ ಟು ರೈಟ್. ಓಕೆನಾ, ಆಮೇಲೆ ಮ್ಯಾಂಡಮಸ್ಸು, ಹೈಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಟೋರರಿ, ಕೋವ್ಯಾರೆಂಟ್ UPSC 2019 ಬಂದಿದೆ. IBPS 2021 ಸಹ ಬಂದಿದೆ. ಓಕೆ, CDS 2021 ಸಹ ಬಂದಿದೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಟ್ ಕ್ವಶನ್. ಎಸ್, ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಫೈನ್ಸ್ ದಿ ಡ್ಯೂಟೀಸ್ ಆಫ್ ಚೀಫ್ ಮಿನಿಸ್ಟರ್? ಎಸ್, ಇಟ್ ಈಸ್ ಅ ಟಫ್ ಕ್ವಶನ್. ಇಟ್ ಈಸ್ ಅ ಟಫ್ ಕ್ವಶನ್ ಫಾರ್ ಪೀಪಲ್ ಹೂ ಹ್ಯಾವ್ ಗಾನ್ ಥ್ರೂ ಓನ್ಲಿ ಪೊಲಿಟಿ ಬುಕ್. ಯಾರು ಕೇವಲ ಪೊಲಿಟಿ ಬುಕ್ಕನ್ನು ಮಾತ್ರ ಓದ್ತಾರಲ್ಲ ಅವ್ರಿಗೆ ಇದು ತುಂಬ ಟಫ್. ಆದರೆ ಯಾರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓದ್ತಾರಲ್ಲ ಅದು ಇವರಿಗೆ ಟಫ್ ಅಲ್ಲ. ಯಾಕೆ? ಕಮ್ ಎಕ್ಸಾಂಪಲ್ಸ್. ಸೊ ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿದೆ. ಎಲ್ಲಿ? KPSC AE ಎಕ್ಸಾಮ್ ಅಸಿಸ್ಟೆಂಟ್ ಇಂಜಿನಿಯರ್ 2017. ಓಕೆ, ಡ್ಯೂಟೀಸ್ ಆಫ್ ಚೀಫ್ ಮಿನಿಸ್ಟರ್ ಆರ್ಟಿಕಲ್ 167. ಓಕೆ, ಇಲ್ಲೇನಿದೆ? ಆರ್ಟಿಕಲ್ 167 ಇದೆ. ಕ್ಲೋಸ್, ಖತಮ್, ಟಾಟಾ, ಬಾಯ್ ಬಾಯ್. ಅವ್ರಿಗೆ ಇದು ಒಂದು ರೀತಿಯಲ್ಲಿ ನೀರು ಕುಡಿದಷ್ಟು ಸುಲಭ ಆಗುತ್ತೆ. ಆದರೆ ನಾವು ಸಂವಿಧಾನ ಪುಸ್ತಕವನ್ನು ಓದಬೇಕಾದ್ರೆ ಇದು ಗೊತ್ತಾಗಲ್ಲ. ಓಕೆನಾ, ನಾವು ಇಗ್ನೋರ್ ಮಾಡ್ತೀವಿ. ನಾನು ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ, ಪುಸ್ತಕದ ಎಲ್ಲವೂ ಕೊಟ್ಟಿರುತ್ತೆ. ಈಗ 600 ಪೇಜ್ನ ಪುಸ್ತಕ, 700 ಪೇಜ್ನ ಪುಸ್ತಕ, 800 ಪೇಜ್ ಪುಸ್ತಕದಲ್ಲಿ ಎಲ್ಲವೂ ಇದೆ. ಆದರೆ ಅದು ನಮ್ಮ ತಲೆಯೊಳಗೆ ಹೋಗಿದೆಯಾ? ಅದು ಮ್ಯಾಟ್ರ್, ನನಗೆ ಅದು ಕೌಂಟ್ ಆಗುತ್ತೆ. ಸೊ ಭಾರತದ ಸಂವಿಧಾನದ ಯಾವ ಅನುಚ್ಛೇದವು ಮುಖ್ಯಮಂತ್ರಿಯ ಕರ್ತವ್ಯಗಳನ್ನು ವ್ಯಾಖ್ಯಾನಿಸುತ್ತದೆ? ಆರ್ಟಿಕಲ್ 167. ನಾನು ಎಲ್ಲಿಗೂ ಹೋಗಿಲ್ಲ, KPSC ಹೋಗಿದ್ದೀನಿ. ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗೋರಿಗೆ, ನೆಕ್ಸ್ಟ್ ಪ್ರಿಪೇರ್ ಆಗೋರಿಗೆ
ಆಗೋರಿಗೆ, ನೆಕ್ಸ್ಟ್ PSI ಸಿ ಗ್ರೂಪ್ ಪ್ರಿಪೇರ್ ಆಗೋರಿಗೆ ಅಥವಾ IAS ಪ್ರಿಪೇರ್ ಆಗೋರಿಗೆ ಯು ಶುಡ್ ನೋ 169, 155, 163 100% ಇಂಪಾರ್ಟೆಂಟ್. ಲೆಜಿಸ್ಲೇಟಿವ್ ಕೌನ್ಸಿಲ್ ಪಕ್ಕಾ ಇಂಪಾರ್ಟೆಂಟ್. ಲೆಜಿಸ್ಲೇಟಿವ್ ಕೌನ್ಸಿಲ್ ಇರಬೇಕಂದ್ರೆ ಮಿನಿಮಮ್ ಸ್ಟ್ರೆಂತ್ ಎಷ್ಟು, ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟು, ಅದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋಕ್ಕಂತಹ ಪ್ರೊಸೀಜರ್ ಏನು, ಸೊ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಎಕ್ಸಾಮ್ಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಚೀಫ್ ಮಿನಿಸ್ಟರ್ ಕುರಿತು ಹೋಮ್ವರ್ಕು ಆಲ್ರೆಡಿ 21/4/2025 ಮಾಡಿದ್ದಾರೆ. ಎಸ್, 36ನೇ ಕ್ವಶನ್. ಇದು ಮುಟ್ಟಿದರೆ ತಟ್ಟುವಂತಹ ಪ್ರಶ್ನೆ, ಮುಟ್ಟಿದರೆ ಸುಟ್ಟು ಹೋಗುವಂತಹ ಪ್ರಶ್ನೆ ಇದಾಗಿರುತ್ತೆ. ಮುಟ್ಟಿದರೆ ಸುಟ್ಟು ಹೋಗ್ಬಿಡ್ತಾರೆ. ಇದು ಗೊತ್ತಿಲ್ಲ ಕ್ವಶನ್, ಇದು ಟಫ್ ಇದೆ. ಪರ್ಪಸ್ಫುಲಿ ಕ್ವಶನ್ ಟಫ್ ಕೊಟ್ಟಿದ್ದಾನೆ. ನಾನು ಇದೇ ಕಾನ್ಸೆಪ್ಟ್ ಮೇಲೆ ನಿಮಗೆ ಟೆಸ್ಟ್ ಸೀರೀಸ್ ನಡೆಸಲ್ಲ. ನಮ್ಮ ಟೆಸ್ಟ್ ಸೀರೀಸಲ್ಲಿ ಯಾವ ಬೌನ್ಸರ್ ಕ್ವಶನ್ ಬಂದಿರ್ತಾವಲ್ಲ ಅವ್ನು ಟಚ್ ಮಾಡಲ್ಲ ನಾವು. ಏನಕ್ಕೆ ಅಂತಂದರೆ ನಾವು ಇಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಿರೋದು ಹೊರತು 100 ಕ್ವಶನ್ ಟಚ್ ಮಾಡೋಕ್ಕೆ ಅಲ್ಲ. 100 ಕ್ವಶನ್ ಟಚ್ ಮಾಡೋಕ್ಕೆ ಈ ಜನ್ಮದಲ್ಲಿ ಆಗಲ್ಲ, ಮುಂದಿನ ಜನ್ಮದಲ್ಲಿ ಆಗುತ್ತೆ. ಆಲ್ಬರ್ಟ್ ಐನ್ಸ್ಟೀನ್ಗೂ ಆಗಲ್ಲ, ಸರ್ ಐಸಕ್ ನ್ಯೂಟನ್ಗೂ ಆಗಲ್ಲ, ಸರ್ ವಿಶ್ವೇಶ್ವರಯ್ಯಗೂ ಆಗಲ್ಲ. 100 ಕರೆಕ್ಟ್ ಮಾಡ್ತಕ್ಕಂಥದ್ದು. ಈ ಒಂದು ಕ್ವಶನ್ ಪೇಪರ್ ಯಾರು ಸೆಟ್ ಮಾಡಿರ್ತಾರಲ್ಲ ಅವ್ರಿಗೆ ಒಂದು ವಾರ ಬಿಟ್ಕೊಡಿ. ಇದೇ ಕ್ವಶನ್ ಪೇಪರ್ನ ಯಾರು ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರಲ್ಲ ಅವ್ರಿಗೆ ಒಂದು ವಾರ ಬಿಟ್ಕೊಟ್ರೆ ಅವರೇ ಕರೆಕ್ಟಾಗಿ ಮಾಡಲ್ಲ. ಸೊ ಯಾರು ಕ್ವಶನ್ ಪೇಪರ್ನ ತೆಗೆದಿರ್ತಾರಲ್ಲ ಅವ್ರಿಗೆ ಸೆಟ್ ಇದು ಮಾಡೋಕ್ಕೆ 100 ಮಾಡೋಕ್ಕಾಗಲ್ಲ. ಅಂದರೆ ನಾವೆಲ್ಲ ಯಾರು ಬಡಪಾಯಿಗಳು. ಓಕೆನಾ? ಎಸ್, ಈಗ ಏನಿದು ಡಾಕ್ಟ್ರಿನ್ ಆಫ್ ವೇವರ್, ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ, ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ, ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಓಕೆನಾ? ನಿರಾಕರಣೆ ಸಿದ್ಧಾಂತ. ನಿರಾಕರಣೆ ಅಂತಂದರೆ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನನಗೆ ಐ ವಾಂಟ್ ಟು ಗೋ, ನನಗೆ ಯಾರೋ ಮೆಡಿಕಲ್ ಟೆಸ್ಟ್ ಹೋಗಲೇಬೇಕಂತ ಕಡ್ಡಾಯ ಮಾಡ್ತಾರೆ. ನೋ, ಐ ಡೋಂಟ್ ಗೋ ಫಾರ್ ಮೆಡಿಕಲ್ ಟೆಸ್ಟ್. ಈಗ ಯಾವುದೋ ಒಂದು ಪೋಕ್ಸೋ ಪ್ರಕರಣದಲ್ಲಿ ಪೊಲೀಸರಿಗೆ ಪಕ್ಕ ಅನುಮಾನ ಬಂದತೆ, ಏನಂತ, ಇದು ಪೋಕ್ಸೋ ಆಗಿದೆ ಅಂತೇಳಿ. ಸೊ ಮಗುಗೆ ಹೇಳ್ತಾರೆ, ಅಥವಾ ಮಗು ತಂದೆ ಕೇಳ್ತಾರೆ, ಯು ಶುಡ್ ಅಂಡರ್ಗೋ ಮೆಡಿಕಲ್ ಟೆಸ್ಟ್ ಅಂತ ಕೇಳ್ತಾರೆ. ಹೇಳ್ಬೋದು ಅವರು, ನೋ ಐ ಡೋಂಟ್ ಗೋ ಫಾರ್ ಮೆಡಿಕಲ್ ಟೆಸ್ಟ್ ಅಂತ ಹೇಳ್ಬೋದು ಅವರು. ಯಾವುದು, ದಟ್ ಈಸ್ ಕಾಲ್ಡ್ ವೇವರ್. ಬಟ್ ಅದು ಇಲ್ಲ, ಅವ್ರ ಹಕ್ಕು ಗೊತ್ತಿದ್ದು ಇಲ್ಲ, ನಾನು ಐ ವಿಲ್ ಅಂಡರ್ಗೋ ಅಂತಂದರೆ ಮೆಡಿಕಲ್ ಟೆಸ್ಟ್ ಅಂದರೆ ದಟ್ ಈಸ್ ಕಾಲ್ಡ್ ಡಾಕ್ಟರ್ ಎಫ್. ನಿಮಗೆ ಹಕ್ಕು ಕೊಟ್ಟಿದೆ, ಮೆಡಿಕಲ್ ಟೆಸ್ಟ್ಗೆ ಹೋಗಬಾರ್ದು ಅನ್ನೋದಕ್ಕೆ ಹಕ್ಕು ಕೊಟ್ಟಿದೆ. ಇಲ್ಲ ನಾನು ಹೋಗ್ತೀನಿ ಅಂದರೆ ಯು ಆರ್ ವೇವಿಂಗ್ ಯುವರ್ ಪರ್ಸನಲ್ ಪ್ರೈವೇಸಿ ಡಿಗ್ನಿಟಿ. ಅಂದರೆ ಪ್ರೈವೇಸಿಯನ್ನು ನೀವು ಕಳ್ಕೊಳ್ಳೋಕೆ ರೆಡಿ ಇದ್ದೀರಾ. ಏನಕ್ಕೆ ಅಂದರೆ ಫಾರ್ ಸಮ್ ಗುಡ್ ಥಿಂಗ್ಸ್. ನಿಮ್ಗೆ ಗೊತ್ತಿದೆ ಮೆಡಿಕಲ್ ಟೆಸ್ಟ್ ಆಗೋದ್ರಿಂದ ಏನೇನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಓಕೆನಾ? ಸೊ ಗೊತ್ತಿದ್ದು if you undergo medical examination, that is called doctrine of waiver. ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗ ವಿಮರ್ಶೆ ಸಂವಿಧಾನದ ಮೂಲಭೂತ ಸಂರಚನೆಯ ಭಾಗವಾಗಿದೆ. ಪಾಯಿಂಟ್ ನಂಬರ್ 1. ನಂತರದಲ್ಲಿ ಇದು ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ ಈಸ್ ಅಪ್ಲಿಕೇಬಲ್ ಆಲ್ ಲಾಸ್ ಇನ್ಕ್ಲೂಡಿಂಗ್ 9th ಶೆಡ್ಯೂಲ್. ನಂಬರ್ 2. ಸೊ ಜುಡಿಷಿಯಲ್ ರಿವ್ಯೂ ಅಂತಂದರೆ ಆರ್ಟಿಕಲ್ 12 and 13 ಪ್ರಕಾರ, ಆರ್ಟಿಕಲ್ 32 ಪ್ರಕಾರ, ಆರ್ಟಿಕಲ್ 226 ಪ್ರಕಾರ ಶಾಸಕಾಂಗದ ನಿಯಮಗಳು ಸಂವಿಧಾನದ ಆಶಯಕ್ಕೆ ವಿರುದ್ಧವಾದಾಗ ಕಾನೂನಿಗೆ, ಅಂದರೆ ಸಂವಿಧಾನ ಮತ್ತು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ, ನಾಟ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್, ಜುಡಿಷಿಯಲ್ ರಿವ್ಯೂ ಈಸ್ ಎ ಐಲ್ಡಿಂಗ್ ಟಾಪಿಕ್, ಯು ರೈಟ್ ಡೌನ್. ಓಕೆ, ಜುಡಿಷಿಯಲ್ ರಿವ್ಯೂ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ದಿ ಡಿಸ್ಟ್ರಿಕ್ಟ್ ಜಡ್ಜ್. ಓಕೆನಾ? ಅಲ್ಲಿ ಓನ್ಲಿ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ಗೆ ಇದು ಅವೈಲಬಿಲಿಟಿ ಇದೆ. ಓಕೆನಾ? ನೆಕ್ಸ್ಟ್ ಏನಾಯ್ತು ಇದು ನೋಡಿ, ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ. ಏನಿದು ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ ಅಂತಂದರೆ, ಇಲ್ಲಿ ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ ಅಂತಂದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಯ್ದೆ ಇದೆ, ಕಾಯ್ದೆಯಲ್ಲಿ 98% ಕಾಯ್ದೆ ಸಂವಿಧಾನಾತ್ಮಕವಾಗಿದೆ, ಆದರೆ 2% ಮಾತ್ರ ಅದು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ. ಸೊ ನಾವು 2% ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿದೆ ಅಂದ ಮಾತ್ರಕ್ಕೆ 98% ನಾವು ಸಂವಿಧಾನಕ್ಕೆ ಅಂತ ಅನ್ನೋಕ್ಕಾಗಲ್ಲ. ಆ 2% ಮಾತ್ರ ರಿಮೂವ್ ಮಾಡಿ ಇನ್ನು 98% ಹಂಗೆ ಉಳಿಸ್ಕೊಂಡ್ರಿಗಿನ ದಟ್ ಈಸ್ ಕಾಲ್ಡ್ ಡಾಕ್ಟ್ರಿನ್ ಆಫ್ ಸಿವಿಯರಬಿಲಿಟಿ. ಸೊ ಅದನ್ನೇನಂತಾರ, ವಿಂಗಡಣಾ ಸಿದ್ಧಾಂತ. ವಿಂಗಡಣೆ ಮಾಡಿ ಅಂದರೆ 2% ತೆಗೆದಿಟ್ಬಿಟ್ಟೆ ನಾನು, ಇನ್ನು 98% ನಾನು ಕಾನೂನನ್ನು ಅನುಷ್ಠಾನಕ್ಕೆ ಮಾಡ್ತಾ ಇದ್ದೀನಿ. ಕೇವಲ 20% ಇದಾಗಿದ್ದಕ್ಕೆ, 2% ಇದಾಗಿದ್ದಕ್ಕೆ 98% ನೀವು ಅವಾಯ್ಡ್ ಮಾಡಬಾರ್ದು. ನೆಕ್ಸ್ಟ್ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂತಂದ್ರೆ ಏನ, ಫಾರ್ ಎಕ್ಸಾಂಪಲ್ ಸಂವಿಧಾನಕ್ಕಿಂತ ಮುಂಚೆ ಕೆಲವೊಂದು ಕಾನೂನುಗಳು, ಕಾಯ್ದೆಗಳು, ನಿಯಮಗಳು, ನಡಾವಳಿಗಳು ಇರ್ತವೆ. ಅವು ಸಂವಿಧಾನ ಬಂದ ಮೇಲೆ ಸಹ ಅವು ಅನುಷ್ಠಾನಕ್ಕೆ ಬರ್ತವೆ. ಆದರೆ ಆ ಒಂದು ನಿಯಮಗಳು, ನಡಾವಳಿಗಳು, ಕಾನೂನುಗಳು, ಸಿದ್ಧಾಂತಗಳು ನಮ್ಮ ಒಂದು ಫಂಡಮೆಂಟಲ್ ರೈಟ್ಸ್ಗೆ ಆಪೋಸಿಟ್ ಇರ್ತವೆ. ನಾವು ಫಂಡಮೆಂಟಲ್ ರೈಟ್ಸ್ಗೆ ಆಪೋಸಿಟ್ ಇರೋದಕ್ಕೆ ನಾವು ಅದನ್ನು, ಆ ಒಂದು ಕಾನೂನನ್ನು, ಆ ಒಂದು ನಿಯಮ ನಡಾವಳಿಗಳನ್ನು ನಾವು ಅಸಂವಿಧಾನಿಕ ಎಂದು ಘೋಷಿಸೋಕ್ಕೆ ಆಗಲ್ಲ. ಸೊ ದಟ್ ಈಸ್ ಕಾಲ್ಡ್ ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್. ನಮಗೆ ಗೊತ್ತದು, ಯಾವುದು ಸಂವಿಧಾನ ಬರೋಕ್ಕಿಂತ ಮುಂಚೆಗೇನೆ ಆಲ್ರೆಡಿ ಆ ಕಾನೂನು ಇತ್ತು. ಆ ಕಾನೂನನ್ನು ನಾವೇನು ಮಾಡ್ತಾ ಇದೀವಿ, ಈಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ ಕಾನೂನು ನಾವೇನು ಮಾಡ್ತಾ ಇದೀವಿ, ಈಗ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತು ಇದು ಏನು ಫಂಡಮೆಂಟಲ್ ರೈಟ್ಸ್ಗೆ ವಿರುದ್ಧವಾಗಿದೆ ಅಂತೇಳಿ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು
ಮೋಟಾರ್ ಕಂಪನಿ ನಾನೇ ಈಗ ಒಂದು ಮೋಟಾರ್ ಕಂಪನಿ ಓನರು. 1947ರಲ್ಲಿ ನನ್ನ ಕಂಪನಿಯನ್ನು ಏನು ಮಾಡಿಬಿಟ್ರು, ಸರ್ಕಾರ ವಶಪಡಿಸ್ಕೊಂಡ್ಬಿಡ್ತು. ಓಕೆ, ಸರ್ಕಾರ ವಶಪಡಿಸ್ಕೊಂಡು ನ್ಯಾಷನಲೈಸ್ ಮಾಡ್ತು ಅನ್ಕೊಳ್ಳಿ. ಓಕೆ, ಒಂದು ಎಕ್ಸಾಂಪಲ್ ಮಾಡಿಕೊಂಡು ನನ್ನ ಉದ್ಯೋಗವನ್ನು ಕಳ್ಕೊಂತು. ನಾನು ಸಂವಿಧಾನ ಬಂದ ಮೇಲೆ ನಾನು ಹೇಳ್ಬೋದು, ಸರ್ ಒಂದು ರೈಟ್ ಟು ವರ್ಕ್ ಅಂಡರ್ ಇಟ್ ವಿಲ್ ಕಮ್ ಅಂಡರ್ ಆರ್ಟಿಕಲ್ 19, ಯಾವುದೊಂದು ಪ್ರೊಫೆಷನ್ ಮಾಡ್ಬೋದು. ನಾನು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗಿತ್ತು ಅಂತ ಹೋಗೋಕ್ಕಾಗಲ್ಲ. ಓಕೆನಾ? ಸೊ ದಿಸ್ ಈಸ್ ಕಾಲ್ಡ್ ಡಾಕ್ಟ್ರೈನ್ ಆಫ್ ಎಕ್ಲಿಪ್ಸ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, 38ನೇ ಕ್ವಶನ್. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಪಾರ್ಲಿಮೆಂಟ್ ಮೇ ಮೇಕ್ ಲಾಸ್ ಫಾರ್ ಹೋಲ್ ಆರ್ ಎನಿ ಪಾರ್ಟ್ ಆಫ್ ದಿ ಟೆರಿಟರಿ ಆಫ್ ಇಂಡಿಯಾ. ಓಕೆನಾ? ಸಂವಿಧಾನ, ಸಂಸತ್ತು ಭಾರತದ ಯಾವುದೇ ಒಂದು ಭಾಗಕ್ಕೆ ಅಥವಾ ಎಲ್ಲ ಭಾಗಕ್ಕೆ ಕಾನೂನನ್ನು ರಚಿಸ ಮಾಡ್ತಕ್ಕಂಥ ಅಧಿಕಾರ ಇದೆಯಾ? ಇದೆ. ದಿ ಲೆಜಿಸ್ಲೇಚರ್ ಆಫ್ ಎ ಸ್ಟೇಟ್ ಮೇ ಮೇಕ್ ಲಾಸ್ ಫಾರ್ ದಿ ಹೋಲ್ ಆರ್ ಎನಿ ಪಾರ್ಟ್ ಆಫ್ ದಿ ಸ್ಟೇಟ್. ಎಸ್, ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಬಟ್ ಬೋತ್ ಅಸರ್ಷನ್ ರೀಸನ್ಸ್ ಆರ್ ಟ್ರೂ, ಬಟ್ ರೀಸನ್ ಇಸ್ ನಾಟ್ ದಿ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ದಿ ಅಸರ್ಷನ್. ಆನ್ಸರ್ ಇಸ್ ಬಿ. ಸೊ ಇಲ್ಲಿ ನಮಗೆ ಬೇಕಿರೋದು ಏನಂತಂದರೆ, ಇಂಥ ಸ್ಟೇಟ್ಮೆಂಟ್ಗಳು ಆನ್ಸರ್ಸ್ ಮಾಡಬೇಕಾದ್ರೆ ನಿಮಗೆ ಅದರ ಮಾಹಿತಿ ತಳಬುಡಗಳ ಸಮೇತ ಗೊತ್ತಿರಬೇಕು. ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಅಟೆಂಡ್ ದಿಸ್ ಟೈಪ್ ಆಫ್ ಕ್ವಶನ್. ಸರ್, ಇದು ಬಂದಿದೆ UPSC 2013 ಬಂದಿದೆ. ದಿ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಎನಿ ಲಾ ಫಾರ್ ಓಲ್ ಆರ್ ಎನಿ ಪಾರ್ಟ್ ಆಫ್ ದಿ ಇಂಡಿಯಾ ಇಂಪ್ಲಿಮೆಂಟಿಂಗ್ ಇಂಟರ್ನ್ಯಾಷನಲ್ ಟ್ರೀಟೀಸ್. ಎಸ್, ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ರಾಜ್ಯಗಳ ಒಪ್ಪಿಗೆಯನ್ನು ಕೇಳುವ ಅವಶ್ಯಕತೆ ಇಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆದ ಸಂದರ್ಭದಲ್ಲಿ ರಾಜ್ಯಗಳ ಒಪ್ಪಿಗೆ ಬೇಕಿಲ್ಲ. ರಾಜ್ಯ ತುರ್ತು ಪರಿಸ್ಥಿತಿ ಬಂದಾಗ ರಾಜ್ಯದ ಒಪ್ಪಿಗೆ ಬೇಕಿಲ್ಲ. ಎರಡು ರಾಜ್ಯಗಳು ಜಂಟಿಯಾಗಿ ಹೋಗಿ ಸಂಸತ್ತನ್ನು ರಿಕ್ವೆಸ್ಟ್ ಮಾಡಿದಾಗ ರಾಜ್ಯಗಳ ಒಪ್ಪಿಗೆ ಬೇಕಿಲ್ಲ. ಸೊ ಇದು ಗೊತ್ತಿರಬೇಕು. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಮ್ಯಾಚ್ಡ್ ಕರೆಕ್ಟ್ಲಿ. ಸೊ ಕರೆಕ್ಟ್ ಮ್ಯಾಚ್ ಆಗಿದೆ ಯಾವುದು? ಆರ್ಟಿಕಲ್ 312 ಕ್ರಿಯೇಷನ್ ಆಫ್ ಆಲ್ ಇಂಡಿಯಾ ಸರ್ವಿಸ್. ದಿಸ್ ಇಸ್ ದ ಸ್ಪೆಷಲ್ ಪವರ್ ಆಫ್ ದಿ ರಾಜ್ಯಸಭಾ. ಬರೆದಿಟ್ಕೊಳ್ಳಿ, ಮೊನ್ನೆ ರಾಜ್ಯಸಭೆಗೆ ನಾಮಿನೇಟ್ ಮಾಡ್ತಾವ್ರೆ. ಶ್ರಿಂಗ್ರೀಲಾ ಅಂತ ಮಾಡ್ತಾರೆ, ಉಜ್ವಲ್ ನಿಕಮ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅದು ಕರೆಂಟ್ ಅಫೇರ್ಸ್. ಅದರ ಹಿಂದೆ ಬ್ಯಾಕ್ಗ್ರೌಂಡ್ ಏನು ಅಂತಂದರೆ, ಎಷ್ಟು ಜನನ ನೇಮಕ ಮಾಡ್ತಾರೆ, ಯಾರು ನೇಮಕ ಮಾಡ್ತಾರೆ, ಯಾವಾಗ ನೇಮಕ ಮಾಡ್ತಾರೆ, ಎಷ್ಟು ವರ್ಷ ರಿಟೈರ್ಡ್ ಆಗ್ತಾರೆ, ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಎಷ್ಟು ಜನರು ಗವರ್ನರ್ ನಾಮಿನೇಟ್ ಮಾಡ್ತಾರೆ, ರಾಜ್ಯಸಭೆ ವಿಶೇಷವಾದ ಅಧಿಕಾರಗಳೇನು, ರಾಜ್ಯಸಭೆಗೆ ಇರ್ತಕ್ಕಂಥವೇ ಲೋಕಸಭೆಗೆ ಇರ್ತಕ್ಕಂಥ ಪವರ್ಗಳು ಯಾವುವು, ಇವುಗಳೆಲ್ಲವುಗಳ ಬಗ್ಗೆ ನೀವು ತಿಳ್ಕೊಂಡಾಗ ಎಕ್ಸಾಮ್ಸ್ಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ನೆಕ್ಸ್ಟ್, ಇನ್ ವಿಚ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೇರ್ ಈಸ್ ಎ ಪ್ರಾವಿಷನ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂಡ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಇಲ್ಲೂ ಇದೇ ಸ್ಟೇಟ್ಮೆಂಟು ರಿಪೀಟ್ ಆಗಿದೆ. ಯಾಕೆ ಸರ್ ರಿಪೀಟ್ ಆಗಿದೆ? ಎಕ್ಸಾಮ್ನ ಮೂಲ ಗುಣನೇ ಅದು. ಕೆಲವೊಂದು ಕಾನ್ಸೆಪ್ಟ್ ಪದೇ ರಿಪೀಟ್ ಆಗಿದೆ. ಫಿಲಡೆಲ್ಫಿಯಾ ಕಾರಿಡಾರ್ ರಿಪೀಟ್ ಆಗುತ್ತೆ. ನೀವೇನು ಮಾಡಬೇಕಂತಂದರೆ ರಿಪೀಟ್ ಆಗೋವನ್ನೇ ಚೆನ್ನಾಗಿ ಓದ್ಕೋಬೇಕು, ಅಲ್ಲಿಂದನೇ ಎಕ್ಸಾಮ್ ಕ್ಲಿಯರ್ ಮಾಡಬೇಕು. ಕರೆಂಟ್ ಅಫೇರ್ಸನ್ನು ರುಚಿಗೆ ತಕ್ಕಷ್ಟು ಓದಬೇಕು. ಓಕೆ, ನೆಕ್ಸ್ಟ್, ಹೂ ವಾಸ್ ದಿ ಫಸ್ಟ್ ವುಮೆನ್ ಸ್ಪೀಕರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ? KS ನಾಗರತ್ನಮ್ಮ. ಇದು ಫಿಕ್ಸ್ ಕ್ವಶನ್. ಇಂಥ ಕ್ವಶನ್ ಕರ್ನಾಟಕಕ್ಕೆ ಫಿಕ್ಸ್. ಸೊ ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಸಾಕಷ್ಟು ಬಾರಿ ಬಂದಿದೆ. ಓಕೆ, ಇಲ್ಲೆಲ್ಲ ಇದೆಯಲ್ಲ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಓಕೆ, ನಮಗೆ KS ನಾಗರತ್ನಮ್ಮ ಇದೆ. ಯಾವಾಗಿದು RSA ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಇಂಥ ಕ್ವಶನ್ಸ್ ಫಿಕ್ಸು. ವಿಚ್ ಸ್ಪೆಸಿಫಿಕ್ ಪ್ರಿನ್ಸಿಪಲ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ದಿ ವರ್ಕಿಂಗ್ ಆಫ್ ದಿ ಪರ್ಫ್ಯೂಮ್ ಸ್ಪ್ರೇಯರ್ ವೇರ್ ಲಿಕ್ವಿಡ್ ಪರ್ಫ್ಯೂಮ್ ರೈಸಸ್ ಅಂಡ್ ಡಿಸ್ಪರ್ಸಸ್ ಆಸ್ ದಿ ಮಿಸ್ಟ್ ವೆನ್ ದಿ ಸ್ಪ್ರೇಯರ್ ಈಸ್ ಪ್ರೆಸ್ಡ್? ಸೊ ಇದು ಬರ್ನೌಲಿ ಪ್ರಿನ್ಸಿಪಲ್. ಹೆಂಗೆ ಸರ್ ಇಂಥವನ್ನೆಲ್ಲ ಓದೋದು? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ಓದಬೇಕು. ಸೈನ್ಸ್ ಬುಕ್ ಓದಬೇಕಾದ್ರೆ ಡು ಯು ಥಿಂಕ್ ದಟ್ ಸೈನ್ಸ್ ಬುಕ್ ಈಸ್ ಗೋಯಿಂಗ್ ಟು ಟೆಲ್, ಸ್ಟೇಟ್ ಬುಕ್ಸ್ ಈಸ್ ಗೋಯಿಂಗ್ ಟು ಟೆಲ್ ಬರ್ನೌಲಿ ಪ್ರಿನ್ಸಿಪಲ್ ಈಸ್ ಇಂಪಾರ್ಟೆಂಟ್? ರೀಡ್ ಇಟ್. ನೋ. ಬರ್ನೌಲಿ ಪ್ರಿನ್ಸಿಪಲ್ ಅಂತಂದರೆ, ನಾವೀಗ ಸ್ಪ್ರೇ ಇರುತ್ತಲ್ವಾ, ನಾವು ಹಿಂಗೆ ಪ್ರೆಸ್ ಮಾಡ್ತೀವಿ. ಹಿಂಗೆ ಪ್ರೆಸ್ ಮಾಡಿದಾಗ ಹೈ ಪ್ರೆಷರ್ ಮತ್ತು ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹೈ ಪ್ರೆಷರಿಂದ ಲೋ ಪ್ರೆಷರ್ಗೆ ಲಿಕ್ವಿಡ್ ಹೋಗಿ ಇಲ್ಲಿಂದ ಬಂದು ಇಲ್ಲಿ ಡ್ರಾಪ್ಲೆಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಬರ್ನೌಲಿ ಪ್ರಿನ್ಸಿಪಲ್. ಓಕೆನಾ ಸರ್? ಈ ಕ್ವಶನ್ ಎಲ್ಲಾದರೂ ಬಂದಿದೆಯಾ? ಹೌದು ಬಂದಿದೆ. ಎಲ್ಲಿಂದ ಬಂದಿದೆ? ಎಲ್ಲಿಗೆ ಬಂದಿದೆ? PDOದಲ್ಲಿ ಎಕ್ಸಾಮ್ ಬಂದಿದೆ. ಓಕೆ, PDO ಎಕ್ಸಾಮ್ಸಲ್ಲಿ ಬಂದಿದೆ. PDO ನಾನ್ HKಯಲ್ಲಿ ಬಂದಿದೆ. ಪೇಂಟ್ ಸ್ಪ್ರೇ ಗನ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ಸ್ ಆಫ್ ಬರ್ನೌಲಿ. ಮುಗಿತಲ್ಲ? PDO ನಾನ್ HK ಕ್ವಶನ್ ಪೇಪರ್ ನೋಡಿದವರಿಗೆ 1 ಮಾರ್ಕ್ಸ್ ಎಕ್ಸ್ಟ್ರಾ ಕೊಡ್ತೀನಿ. ಸೊ ದಿಸ್ ಈಸ್ ದಿ ಬ್ಯೂಟಿ ಆಫ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸರ್, ತದನಂತರದಲ್ಲಿ ನೋಡಿ, ಈ ಒಂದು ಆರ್ಕಿಮಿಡೀಸ್ ಸಿದ್ಧಾಂತ ಇವುಗಳನ್ನ ಬಗ್ಗೆ ಸಹ ಓದ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. So next to deficits. So deficits, yes, very important for your examination. Then I will take up in the next video. So till then you just follow our videos and all those things. So communication, then HYT classes, then test series ಬಗ್ಗೆ you can contact our number. Thank you.